ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಈಗಾಗಲೇ ನೋಟ್ಸ್ನ ಸಾಕಷ್ಟು ಜನ ತೊಗೊಂಡಿದ್ದಾರೆ. ಈ ನೋಟ್ಸ್ ಆಫರು ಎಷ್ಟನೇ ತಾರೀಕುವರೆಗೂ ಇರುತ್ತೆ, ಲಾಸ್ಟ್ ಡೇಟ್ ಯಾವಾಗ ಅನ್ನೋದು ಸಾಕಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ. ನೋಡಿ, ಈ ನೋಟ್ಸ್ನ ತೊಗೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಫೆಬ್ರವರಿ 10ನೇ ತಾರೀಕುವರೆಗೂ ಇರುತ್ತೆ. ಈ ಆಫರು ಫೆಬ್ರವರಿ 10ನೇ ತಾರೀಕು ಲಾಸ್ಟ್ ಡೇಟು. ಅಷ್ಟರೊಳಗಡೆ ನೀವು ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳಕ್ಕೆ ಟ್ರೈ ಮಾಡಿ. ಮತ್ತು ನೀವು ಆಫರಲ್ಲಿ ನೋಟ್ಸ್ನ ತೊಗೊಳ್ಬೇಕಂದ್ರೆ 2 ರಿಂದ 3 ತಿಂಗಳು ಕಾಯಬೇಕಾಗುತ್ತೆ. ಓಕೆನಾ? ಈ ನೋಟ್ಸ್ನ ಬಗ್ಗೆ ಡೀಟೇಲ್ಸು ಸಾಕಷ್ಟು ಜನ ನೋಡಿದ್ದೀರ. ಇನ್ನು ಯಾರೆಲ್ಲ ನೋಡಿಲ್ವೋ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆ ನೋಟ್ಸ್ನ ಬಗ್ಗೆ ಡೀಟೇಲ್ಸ್ನ ಫಸ್ಟ್ ತಿಳಿಸ್ಕೊಡ್ತೀನಿ. ಅದಾದ ನಂತರ ನಿಮಗೆ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅನ್ನೋದನ್ನು ಮತ್ತೆ ಮುಂದೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಫಸ್ಟು ನೋಟ್ಸ್ನ ಡೀಟೇಲ್ಸು ಯಾವ ರೀತಿ ನೋಟ್ಸ್ ಇರುತ್ತೆ ಅದನ್ನು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ನೋಡಿ. ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು. ಇದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಹಾಫ್ ಕಾಲರ್ ನೆಕ್ಕು, ಫುಲ್ ಕಾಲರ್ ನೆಕ್ಕು, ಈ ರೀತಿ ಬ್ಲೌಸಸ್ಸಲ್ಲಿ ಏನು ಮಾಡಲ್ಸ್ ಇದ್ದಾವೋ ಎಲ್ಲ ಮಾಡಲ್ಸ್ದು ಇದು ಕಟಿಂಗ್ ಮಾಡುವಂಥ ನೋಟ್ಸು. ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ. ಸೈಡ್ ಓಪನ್ ಟಾಪು, ಬೋಟ್ ನೆಕ್ಕು, ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು ಮತ್ತು ಏಲೇನ್ ಕುರ್ತಾ, ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು. ಇದು ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲೇ ಇರುತ್ತೆ. ಓಕೆನಾ? ಇಂಗ್ಲೀಷಲ್ಲೇನು ಇರೋದಿಲ್ಲ, ಕಂಪ್ಲೀಟು ಕನ್ನಡದಲ್ಲೇ ಇರುತ್ತೆ. ನಿಮಗೆ ಕಂಪ್ಲೀಟ್ ಫಾರ್ಮುಲಾ ಪ್ರಕಾರ ಇರುತ್ತೆ ಇದು. ನೀವು ಈಸಿಯಾಗಿ ಇದನ್ನು ಓದ್ಕೊಂಡು ಬ್ಲೌಸ್ ಕಟಿಂಗ್ನ ಮತ್ತು ಚೂಡಿದಾರ್ ಟಾಪ್ ಕಟಿಂಗ್ನ ಈಸಿಯಾಗಿ ಕಟಿಂಗ್ ಮಾಡ್ಬೋದು. 10 ಸಾರಿ ವೀಡಿಯೋ ನೋಡೋದಕ್ಕಿಂತ 1 ಸಾರಿ ಈ ನೋಟ್ಸ್ನ ನೀವು ನೋಡಿಕೊಂಡ್ರೆ ಸಾಕು, ಕ್ಲಿಯರಾಗಿ ಕಟಿಂಗ್ ಮಾಡ್ಬೋದು. ಬ್ಲೌಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ ಆಗಿರ್ಬೋದು, ಅಷ್ಟು ಕ್ಲಿಯರಾಗಿರುತ್ತೆ. ವೀಡಿಯೋದಲ್ಲಿ ನಿಮಗೆ ಪಾಯಿಂಟ್ಸ್ ಕಾಣಿಸ್ದೇ ಇರ್ಬೋದು, ಬಟ್ ನೀವು ಪ್ರಿಂಟ್ ತೊಗೊಂಡಾಗ ನೋಡಿ ಕಂಪ್ಲೀಟ್ ಡೀಟೇಲ್ಸು, ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಉದಾಹರಣೆಗೆ ಈಗ ಇದು 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು. ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ. ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು, ನೆಕ್ ವಿಡ್ತ್, ಆರ್ಮಲ್ ಡೌನಿಂಗೆಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು. ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ. ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ, ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ. ಹಾಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಇದು ಫಾರ್ಮುಲಾ ಪ್ರಕಾರನೇ ಇರುತ್ತೆ. ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇರುತ್ತೆ, ಇಮೇಜು. ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ. ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು, ಅದರದ್ದು ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು. ಹಾಗೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಸ್ಲೀವ್ಸ್ದು ಇಮೇಜ್ ಇರುತ್ತೆ. ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ, ಇದರಲ್ಲಿ ಎಲ್ಲದೂ ಇರುತ್ತೆ. ನಾನೇನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ಸ್ದಾಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ. ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ. ಅದರದ್ದು ಇಮೇಜ್ ಡಯಾಗ್ರಾಮ್ಸ್ ಇರುತ್ತೆ. ನೀವು 10 ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೇ ಕಟ್ ಮಾಡ್ಬೋದು, ಅಷ್ಟು ಕ್ಲಿಯರ್ ಇರುತ್ತೆ. ಈ ನೋಟ್ಸ್ ಆಲ್ರೆಡಿ ನಾನು ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಆಫರ್ ಕೊಟ್ಟಿದ್ದೆ. ಸುಮಾರು ಒಂದು 4 ತಿಂಗಳಾಯಿತು ಆಫರ್ ಕೊಟ್ಟು. ಅಲ್ಲಿಂದ ಮತ್ತೆ ಯಾವುದೇ ಆಫರ್ ಕೊಟ್ಟಿಲ್ಲ. ಆ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗದೆ ಮತ್ತೆ ಆಫರ್ ಕೊಡೋಕ್ಕಾಗಿಲ್ಲ. ಹಾಗಾಗಿ ನಾನು ಈ ಹೊಸ ಚಾನಲಲ್ಲಿ ನಿಮಗೆ ಮತ್ತೆ ಆಫರ್ ಕೊಡ್ತಾಯಿದ್ದೀನಿ. ಸಾಕಷ್ಟು ಜನ ತೊಗೊಳ್ಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರು ಆಫರ್ಗೋಸ್ಕರ. ಹಾಗಾಗಿ ಮತ್ತೆ ನಾನು ಈ ಚೂಡಿದಾರು ಮತ್ತು ಬ್ಲೌಸ್ ನೋಟ್ಸ್ದು ಆಫರ್ ಕೊಡ್ತಾಯಿದ್ದೀನಿ. ಇದು ಪ್ರೈಸ್ ಎಷ್ಟು, ಆಫರಲ್ಲಿ ನಿಮ್ಗೆ ಎಷ್ಟಕ್ಕೆ ಸಿಗುತ್ತೆ ಮತ್ತು ಇದನ್ನು ಯಾವ ರೀತಿ ನಾನು ಕಳಿಸ್ಕೊಡ್ತೀನಿ ಏನು ಅನ್ನೋದು ಈಗ ನೀವು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಈ ನೋಟ್ಸ್ನ ಯಾವ ರೀತಿ ತೊಗೊಳ್ಬೇಕಂದ್ರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ಫೋನ್ಪೇ ಮತ್ತು ಗೂಗಲ್ ಪೇ, ಪೇಟಿಎಮ್ಮು, ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರು. ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥ ನಂಬರು 9108108635. ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ವಾಟ್ಸಪ್ ನಂಬರು. ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು 2 ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಈ ಬ್ಲೌಸ್ ನೋಟ್ಸ್ ಬಂದುಬಿಟ್ಟು ನಿಮಗೆ 800 ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು. ಚೂಡಿದಾರ್ ಟಾಪ್ದು 700 ರೂಪಾಯಿ ಆಗುತ್ತೆ. 2 ಸೇರಿ 1500 ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು. ಆಫರಲ್ಲಿ ನಾನು ನಿಮಗೆ 1000 ರೂಪಾಯಿಗೆ ಕೊಡ್ತಾಯಿದ್ದೀನಿ. 500 ರೂಪಾಯಿ ಡಿಸ್ಕೌಂಟ್ ಮಾಡಿ 1000 ರೂಪಾಯಿಗೆ ಚೂಡಿದಾರ್ ನೋಟ್ಸು ಮತ್ತು ಬ್ಲೌಸ್ ನೋಟ್ಸ್ 2 ನೋಟ್ಸ್ನ 1000 ರೂಪಾಯಿ ಕೊಡ್ತಾಯಿದ್ದೀನಿ. ಇದನ್ನು ನೀವು ಯೆಲ್ಲೋ ಕಲರ್ ಬಾಕ್ಸಲ್ಲಿ ನಾನು ಏನು ಫೋನ್ಪೇ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನೋ ಆ ನಂಬರ್ಗೆ ನೀವು 1000 ರೂಪಾಯಿ ಅಮೌಂಟ್ನ
ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ, ಆ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ. ನಾನು ತಕ್ಷಣವೇ ನಿಮಗೆ PDF ಫೈಲ್ ಕಳಿಸ್ಕೊಡ್ತೀನಿ, ಬ್ಲೌಸ್ದೊಂದು ಮತ್ತು ಚೂಡಿದಾರ್ ಟಾಪ್ದೊಂದು. ಈಗ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ತೋರಿಸಿದರೆ ಅವರು ಜೆರಾಕ್ಸ್ ತೆಗೆದು ಕೊಡ್ತಾರೆ. ನೀವು ಒಂದು ಫೈಲ್ ತೊಗೊಂಡು ಆ ಫೈಲಲ್ಲಿ ಹಾಕಿ ಇಟ್ಕೊಳ್ಬೋದು. ಒನ್ ಟೈಮ್ ಪರ್ಚೇಸ್ ಮಾಡಿ, ಲೈಫ್ ಟೈಮ್ ನಿಮಗೆ ಆ ನೋಟ್ಸು ನಿಮ್ಮ ಹತ್ರನೇ ಇರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಫಸ್ಟ್ ಕೊಡಿ, ಅವ್ರಿಗೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡೋಕ್ಕೆ ಹೇಳಿ. ಪೇ ಮಾಡಿದ ತಕ್ಷಣ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಫಸ್ಟ್ ಕಳಿಸ್ಕೊಳ್ಳಿ, ವಾಟ್ಸಪ್ ನಂಬರ್ಗೆ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ, ನಾನಾಗ ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲ್ನ ಕಳಿಸ್ಕೊಡ್ತೀನಿ. ಇಷ್ಟು ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ದೀರಾ. ಕಂಪ್ಲೀಟ್ ಡೀಟೇಲ್ಸು, ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ. ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರಾ. ಯಾವ ರೀತಿ ತೊಗೊಳ್ಬೇಕು ಅಂತಲೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ನಂಬರ್ ಇದೆ, ಒಂದು ಸಾರಿ ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಇದರಲ್ಲಿ ಮೋಸ ಅಂತೂ ಏನೂ ಇಲ್ಲ, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಈಗ ನೀವೇನು ಈ ವಿಡಿಯೋನ ನೋಡ್ತಾ ಇದ್ದೀರೋ ಈಗಲಿಂದನೇ ನೀವು ಅಮೌಂಟ್ನ ಪೇ ಮಾಡಿ ನೋಟ್ಸ್ನ ತೊಗೊಳ್ಬೋದು. ನೆನಪಿನಲ್ಲಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ಬಗ್ಗೆ ಡೀಟೇಲ್ಸ್ನ ನೋಡಿದ್ರಲ್ವ, ತಡ ಮಾಡದೆ ಬೇಗ ತೊಗೊಳ್ಳಿ, ಆಫರ್ ಕ್ಲೋಸ್ ಆಗೋದ್ರೊಳಗೆ. ಈ ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ ಬ್ಲೌಸ್ಗೆ ಎಷ್ಟೆಷ್ಟು ರೇಟ್ನ ತೊಗೊಳ್ಬೇಕು ಕಸ್ಟಮರ್ ಹತ್ರ ಅನ್ನೋದು ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ನೋಡಿ, ಈಗ ನಾನೇನು ಈ ಪ್ರೈಸಸ್ನ ತಿಳಿಸ್ಕೊಡ್ತೀನಿ, ಇದು ಫಿಕ್ಸ್ ಅಲ್ಲ, ಓಕೆನಾ? ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇದು ಫಿಕ್ಸ್ ಪ್ರೈಸಸ್ ಅಲ್ಲ. ಒಂದೊಂದು ಜಾಗದಲ್ಲಿ ಒಂದೊಂದು ರೇಟ್ ಇರುತ್ತೆ, ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು. ನಾನೀಗೇನು ಪ್ರೈಸಸ್ನ ತಿಳಿಸ್ಕೊಡ್ತೀನಿ, ಇದು ನಾರ್ಮಲ್ ಸಿಟೀಸ್ ಅಂದರೆ ಈಗ ತಾಲೂಕು ಲೆವೆಲ್ ಸಿಟಿ ಏನಿರುತ್ತೋ ಅಂಥ ಸಿಟಿನಲ್ಲಿ ಜನರಲ್ಲಾಗಿ ತೊಗೊಳ್ತಾರೆ. ಒಂದು 50 ರೂಪಾಯಿ ಹೆಚ್ಚು ಕಡಿಮೆ ಇರ್ಬೋದು, ಈಗ ನಾನು ತಿಳಿಸ್ಕೊಡುವಂಥ ಪ್ರೈಸಸ್ಸು. ಮತ್ತು ಹಳ್ಳಿಯಲ್ಲಿ ತುಂಬ ಕಡಿಮೆ ತಗೊಳ್ತಾರೆ, ಹಾಗಾಗಿ ಹಳ್ಳಿಯಲ್ಲಿ ಎಷ್ಟು ತೊಗೊಳ್ತಾರೆ ಪ್ರೈಸಸ್ ಅನ್ನೋದನ್ನೇನು ನಾನು ಈ ವಿಡಿಯೋದಲ್ಲೇ ತಿಳಿಸ್ಕೊಡೋದಿಲ್ಲ. ನಾರ್ಮಲ್ ಸಿಟೀಲಿ ಜಾಸ್ತಿ ಜನ ಸ್ಟಿಚಿಂಗ್ ಮಾಡಿಸೋದು ಸಿಟಿಲೇ, ಅದು ನಾರ್ಮಲ್ ಸಿಟಿಲೇ. ಹಾಗಾಗಿ ನಾನು ಅಷ್ಟನ್ನು ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇದು ಫಿಕ್ಸ್ ಅಲ್ಲ, ಇದರಲ್ಲಿ ನೀವು ಸ್ವಲ್ಪ ಅಮೌಂಟ್ ಜಾಸ್ತಿನೂ ತೊಗೊಳ್ಬೋದು, ಕೆಲವು ಕಡೆ ಸ್ವಲ್ಪ ಅಮೌಂಟ್ ಕಡಿಮೆನೂ ತೊಗೊಳ್ಬೋದು, ಕೆಲವು ಕಡೆ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ನಾನೊಂದು ನಿಮಗೇನಂದ್ರೆ ಒಂದು ಅಂದಾಜು ಮೇಲೆ ತಿಳಿಸ್ಕೊಡ್ತೀನಿ, ಅದರಲ್ಲಿ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ಅಮೌಂಟ್ನ ತೊಗೊಳ್ಬೇಕಾಗುತ್ತೆ. ಫಸ್ಟು ಈ 4 ಡಾಟ್ ಬ್ಲೌಸು, ನಾರ್ಮಲಾಗಿ 4 ಡಾಟ್ ಬ್ಲೌಸು, ರೌಂಡ್ ನೆಕ್ಕು, ನಾರ್ಮಲ್ ಸಿಟಿಲಿ ತಾಲೂಕು ಲೆವೆಲ್ ರೇಂಜಲ್ಲಿ, ಓಕೆನಾ? ಇದಕ್ಕೆ ಬಂದುಬಿಟ್ಟು 350 ರೂಪಾಯಿ ಲೈನಿಂಗ್ ಹಾಕಿ ಸ್ಟಿಚಿಂಗ್ ಮಾಡಿಕೊಡೋದಕ್ಕೆ ಪ್ರೈಸು 350 ರೂಪಾಯಿ. ಒಂದು ವೇಳೆ ಲೈನಿಂಗು ಕಸ್ಟಮರ್ಸೇ ಕೊಟ್ಟರು ಅಂದರೆ ಆ ಲೈನಿಂಗಿಗೆ ಎಷ್ಟಾಗುತ್ತೋ ಅಷ್ಟನ್ನು ಮೈನಸ್ ಮಾಡಿ ಮಿಕ್ಕಿರೋ ಅಮೌಂಟ್ನ ತೊಗೊಳ್ಬೋದು. ನಾರ್ಮಲ್ ಸಿಟಿಲಿ ಮಾತ್ರನೇ ತಿಳಿಸ್ಕೊಡ್ತೀನಿ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇದು ನೋಡಿ, ಶಾಪ್ ಮಾಡಿರೋರು ಒಂದು ಪ್ರೈಸ್ನ ತೊಗೊಳ್ತಾರೆ, ಮನೇಲಿ ಸ್ಟಿಚಿಂಗ್ ಮಾಡೋರು ಒಂದು ಪ್ರೈಸ್ನ ತೊಗೊಳ್ತಾರೆ. ಮನೇಲಿ ಸ್ಟಿಚಿಂಗ್ ಮಾಡೋರಿಗೆ ಏನು ಅಂದರೆ ಈ ರೂಮ್ ರೆಂಟ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ, ಮತ್ತು ಯಾರನ್ನೂ ವರ್ಕರ್ಸ್ನ ಇಟ್ಕೊಂಡಿರೋದಿಲ್ಲ, ಟೈಲರ್ನ. ಅಂಥವ್ರು ಏನು ಮಾಡ್ತಾರೆ ಅಂದರೆ ಇನ್ನೂ ಒಂದು 50 ರೂಪಾಯಿ ಕಡಿಮೆನೇ ತೊಗೊಳ್ತಾರೆ. ನಾರ್ಮಲ್ ಶಾಪಲ್ಲಿ ಏನು ತೊಗೊಳ್ತಾರೆ ಅದಕ್ಕಿಂತ 100 ರೂಪಾಯಿ ಕಡಿಮೆನೇ ತೊಗೊಂಡು ಹೊಲ್ಕೊಡ್ತಾರೆ ಹೆಣ್ಮಕ್ಳು. ಹಾಗಾಗಿ ಈಗೇನು ಪ್ರೈಸಸ್ ಹೇಳ್ತಿದ್ದೀನಿ, ಇದು ನಾರ್ಮಲಾಗಿ ಶಾಪಲ್ಲಿ ತೊಗೊಳ್ಳುವಂಥ ಪ್ರೈಸಸ್ಸು. ಮನೇಲಿ ಹೆಣ್ಮಕ್ಳು ಸ್ಟಿಚಿಂಗ್ ಮಾಡ್ತಾರಲ್ವ, ಹೆಣ್ಮಕ್ಳಾಗಿರ್ಬೋದು ಇಲ್ಲ ಗಂಡು ಮಕ್ಕಳಾಗಿರ್ಬೋದು, ಮನೇಲಿ ಸ್ಟಿಚಿಂಗ್ ಮಾಡೋರು ತೊಗೊಳ್ಳೋ ಪ್ರೈಸಸ್ ಅಲ್ಲ, ಶಾಪಲ್ಲಿ ತೊಗೊಳ್ಳುವಂಥ ಪ್ರೈಸಸ್ಸು. ನೀವು ಏನು ಅಂದರೆ ಇದರಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ನೀವು ತೊಗೊಳ್ಬೇಕು, ಇದನ್ನೊಂದು ಗಮನದಲ್ಲಿಟ್ಕೊಳ್ಳಿ. ನಾರ್ಮಲ್ 4 ಡಾಟ್ ಬ್ಲೌಸು, ಇದು ನಿಮಗೆ ಲೈನಿಂಗ್ ಹಾಕಿ ಸ್ಟಿಚಿಂಗ್ ಮಾಡಿ ಕೊಡ್ತೀವಿ ಅಂದರೆ 350 ರೂಪಾಯಿ ತೊಗೊಳ್ಬೇಕು ಶಾಪಲ್ಲಿ ನಾರ್ಮಲ್ಲಾಗಿ, ಓಕೆನಾ? ಇದಕ್ಕೆ ನೀವು ಬೂಟಿಕ್ ಲೆವೆಲಲ್ಲಿ ಅಂದರೆ ಇದೇ 4 ಡಾಟ್ ಬ್ಲೌಸು, ಲೈನಿಂಗು ಮತ್ತು ರೌಂಡ್ ನೆಕ್ ಇರುವಂಥದ್ದು. ಬೂಟಿಕ್ ಲೆವೆಲಲ್ಲಾದರೆ 450 ರೂಪಾಯಿ ತೊಗೊಳ್ತಾರೆ ಈ ನಾರ್ಮಲ್ 4 ಡಾಟ್ ಬ್ಲೌಸು ಕಟಿಂಗು ಮತ್ತು ಸ್ಟಿಚಿಂಗ್ ಮಾಡಿಕೊಡೋದಕ್ಕೆ. ಅದೇ ಮನೇಲಿ ಏನಾದರೂ ಸ್ಟಿಚಿಂಗ್ ಮಾಡೋದಾದರೆ ಇನ್ನೂ ಒಂದು 50 ರೂಪಾಯಿ ಕಡಿಮೆನೇ ತೊಗೊಳ್ತಾರೆ. ಇಲ್ಲ ಲೈನಿಂಗ್ ಅವರೇ ತಂದು ಕೊಟ್ಟರೆ 200 ರೂಪಾಯಿಗೂ ಹೊಲ್ಕೊಡ್ತಾರೆ, ಇಲ್ಲಾಂದರೆ 250 ರೂಪಾಯಿಗೂ ಹೊಲ್ಕೊಡ್ತಾರೆ. ಈ ರೀತಿ ಇರುತ್ತೆ. ಇದೇ 4 ಡಾಟ್ ಬ್ಲೌಸ್ಗೆ ಒಂದು ವೇಳೆ ನಾವೇನಾದರೂ ಬ್ಯಾಕ್ ಸೈಡ್ ಪ್ಯಾಚ್ ವರ್ಕ್ ನೆಕ್ ಡಿಸೈನ್ನ ಮಾಡಿದರೆ ಇನ್ನೂ ಒಂದು 50 ರೂಪಾಯಿ ಜಾಸ್ತಿ ತೊಗೊಳ್ತಾರೆ, 400 ರೂಪಾಯಿ ತೊಗೊಳ್ತಾರೆ. ಇಲ್ಲ ಪ್ಯಾಚ್ ವರ್ಕ್ ಇನ್ನೂ ಸ್ವಲ್ಪ ಹೆವಿ ಇತ್ತು ಅಂದರೆ 450 ರೂಪಾಯಿವರೆಗೂ ತೊಗೊಳ್ತಾರೆ ನಾರ್ಮಲ್ ಶಾಪಲ್ಲಿ. ಬುಟಿಕಲ್ಲಾದರೆ ಪ್ಯಾಚ್ ವರ್ಕು ತುಂಬ ಕಡಿಮೆ, ಪ್ಯಾಚ್ ವರ್ಕ್ ಮಾಡಿದ್ರು ಅದಕ್ಕೆ ಸಪ್ರೇಟು 100-150 ರೂಪಾಯಿ ಯಾವುದೇ ಪ್ಯಾಚ್ ವರ್ಕ್ ಇದ್ರೂ ಎಕ್ಸ್ಟ್ರಾ ತೊಗೊಳ್ತಾರೆ. ನಾರ್ಮಲ್ ಬ್ಲೌಸ್ಗೂ ಪ್ಯಾಚ್ ವರ್ಕ್, ಎನಿ ಪ್ಯಾಚ್ ವರ್ಕ್ ಯಾವುದೇ ಇರಲಿ ಅದಕ್ಕೊಂದು 100-150 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ತಾರೆ. ಬುಟಿಕ್ ಲೆವೆಲಲ್ಲಾದರೆ ಆ ರೀತಿ ತೊಗೊಳ್ತಾರೆ. ನಾರ್ಮಲ್ ಶಾಪಲ್ಲಾದರೆ
ಪ್ಯಾಚ್ ವರ್ಕ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಪ್ರೈಸಸ್ನ ತೊಗೊಳ್ತಾರೆ. ನಾರ್ಮಲ್ ಬ್ಲೌಸ್ ಆದರೆ 350 ರೂಪಾಯಿ, ಪ್ಯಾಚ್ ವರ್ಕ್ ಆದರೆ 400-450 ರೂಪಾಯಿ ನಾರ್ಮಲ್ ಶಾಪಲ್ಲಿ. ಬೂಟಿಕಲ್ಲಾದರೆ 500-550 600 ರೂಪಾಯಿವರೆಗೂ ತೊಗೊಳ್ತಾರೆ. ಇದು ನಾರ್ಮಲ್ 4 ಡಾಟ್ ಬ್ಲೌಸ್ದು. ಪ್ರಿನ್ಸಸ್ ಕಟ್ ಬ್ಲೌಸು ಓಕೆನಾ. ಇದು ಪ್ರಿನ್ಸಸ್ ಕಟ್ ಬ್ಲೌಸು ನಾರ್ಮಲ್ ಶಾಪಲ್ಲಿ ಲೈನಿಂಗ್ ಹಾಕಿ ಸ್ಟಿಚಿಂಗ್ ಮಾಡಿಕೊಡೋದಕ್ಕೆ 400 ರೂಪಾಯಿ ತೊಗೊಳ್ತಾರೆ. ಬೂಟಿಕಲ್ಲಾದರೆ 600-700 ರೂಪಾಯಿ ತೊಗೊಳ್ತಾರೆ. ಬೂಟಿಕಲ್ಲಾದರೆ, ನಾರ್ಮಲ್ ಶಾಪಲ್ಲಾದರೆ 400 ರೂಪಾಯಿವರೆಗೂ ತೊಗೊಳ್ತಾರೆ. ಮನೇಲಿ ಸ್ಟಿಚಿಂಗ್ ಮಾಡೋರು ಒಂದು 50 ರೂಪಾಯಿ ಕಡಿಮೆನೇ ತೊಗೊಳ್ಬೋದು. ಲೈನಿಂಗ್ ಅವರೇ ಕೊಟ್ಟರೆ 300 ರೂಪಾಯಿಗೂ ಸ್ಟಿಚ್ ಮಾಡಿ ಕೊಡ್ಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಏನಾದರೂ ಪ್ಯಾಚ್ ವರ್ಕ್ ಡಿಸೈನ್ ಮಾಡಿದರೆ ನಾರ್ಮಲಾಗಿ ಅದೇ ಪ್ಯಾಚ್ ವರ್ಕ್ ಡಿಸೈನ್ಸ್ಗೆ ನೀವು 50 ರೂಪಾಯಿಂದ 100 ರೂಪಾಯಿ ಜಾಸ್ತಿನೇ ತೊಗೊಳ್ಬೇಕಾಗುತ್ತೆ. ಅದಕ್ಕೆ ಟೈಮ್ ಜಾಸ್ತಿ ಇರುತ್ತೆ. ಪ್ಯಾಚ್ ವರ್ಕ್ಸ್ಗೆ ಮಿನಿಮಮ್ 50-100 ರೂಪಾಯಿ 150 ರೂಪಾಯಿವರೆಗೂ ಜಾಸ್ತಿ ತೊಗೊಳ್ಬೇಕಾಗುತ್ತೆ. ಯಾವುದೇ ಬ್ಲೌಸಸ್ ಆಗಿರಲಿ, 4 ಡಾಟ್ ಬ್ಲೌಸು, ಪ್ರಿನ್ಸ್ ಕಟ್ಟು, ಬೋಟ್ ನೆಕ್ ಡಿಸೈನ್ ಮಾಡಿದ್ರು, ಇಲ್ಲ ಕಾಲರ್ ನೆಕ್ಕಿಗೆ ಡಿಸೈನ್ ಮಾಡಿದ್ರು ಎಕ್ಸ್ಟ್ರಾ 50-100-150 ರೂಪಾಯಿವರೆಗೂ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ. ಅದು ಪ್ಯಾಚ್ ವರ್ಕ್ ಮೇಲೆ ಡಿಪೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ. ಇದು ನೆಕ್ಸ್ಟು ಪ್ರಿನ್ಸಸ್ ಕಟ್ಟು ವಿತ್ ಬೋಟ್ ನೆಕ್ಕು. ಪ್ರಿನ್ಸಸ್ ಕಟ್ಟು ವಿತ್ ಬೋಟ್ ನೆಕ್ ಇದನ್ನು ಸಾಕಷ್ಟು ಜನ ಸ್ಟಿಚಿಂಗ್ ಮಾಡಿಸ್ತಾರೆ. ಈ ಪ್ರಿನ್ಸಸ್ ಕಟ್ಟು ವಿತ್ ಬೋಟ್ ನೆಕ್ಕಿಗೆ 450 ರೂಪಾಯಿ ನಾರ್ಮಲ್ ಸಿಟಿಲಿ ತೊಗೊಳ್ತಾರೆ ಶಾಪಲ್ಲಿ. ಅದೇ ನಾವು ಬೂಟಿಕಲ್ಲಾದರೆ 800 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಪ್ರಿನ್ಸಸ್ ಕಟ್ಟು ವಿತ್ ಬೋಟ್ ನೆಕ್ಕು ಎರಡು, ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ಕಿಗೆ. ಅದೇ ನಾರ್ಮಲ್ ಬರೀ ಬೋಟ್ ನೆಕ್ಕೇ ಆದರೆ ಓಕೆನಾ, ಬರೀ ಬೋಟ್ ನೆಕ್ ಆದರೆ ಲೈನಿಂಗು ನಮ್ಮದೇ ಆದರೆ ಸ್ಟಿಚಿಂಗ್ ಮಾಡಿಕೊಡೋದಕ್ಕೆ ನಾರ್ಮಲ್ ಶಾಪಲ್ಲೆಲ್ಲ 400 ರೂಪಾಯಿವರೆಗೂ ತೊಗೊಳ್ತಾರೆ. ಲೈನಿಂಗ್ ಅವರೇ ಕೊಟ್ಟರೆ ಅದರಲ್ಲಿ ಲೈನಿಂಗ್ನ ಮೈನಸ್ ಮಾಡಿ ಮಿಕ್ಕಿರೋದನ್ನು ತೊಗೊಳ್ತಾರೆ. ಅದು ಮತ್ತು ನಾವು ಬೂಟಿಕಲ್ ಸ್ಟಿಚಿಂಗ್ ಮಾಡಿಸೋದಾದರೆ ಇದು ಅಷ್ಟೇ 600-700 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಇದಕ್ಕೇನಾದರೂ ಥ್ರೆಡ್ ಪೈಪಿಂಗ್ನ ಮಾಡಿದರೆ, ನಾರ್ಮಲಾಗಿ ಈ ಬೋಟ್ ನೆಕ್ ಬ್ಲೌಸ್ಗೆ ಥ್ರೆಡ್ ಪೈಪಿಂಗ್ ಮಾಡೋದು ಜಾಸ್ತಿ. ಥ್ರೆಡ್ ಪೈಪಿಂಗ್ ಏನಾದರೂ ಮಾಡಿದರೆ ಬೂಟಿಕಲ್ಲಿ 100 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ತಾರೆ, ನಾರ್ಮಲ್ ಶಾಪಲ್ಲಿ 50 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ತಾರೆ ಥ್ರೆಡ್ ಪೈಪಿಂಗಿಗೆ ಸಪ್ರೇಟು. ಬ್ಲೌಸು ಚಾರ್ಜಸ್ ಬಿಟ್ಟು ಈ ಥ್ರೆಡ್ ಪೈಪಿಂಗ್ ಅಂತಲೇ ಸಪ್ರೇಟು. ನಾರ್ಮಲ್ ಶಾಪಲ್ಲಾದರೆ 50 ರೂಪಾಯಿ, ಬೂಟಿಕಲ್ಲಾದರೆ 100-150 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಅಂದರೆ ಸ್ಲೀವ್ಸ್ಗೆ ಮತ್ತು ಸೊಂಟದ ಪಟ್ಟೆ ಹತ್ರ ಕಂಪ್ಲೀಟ್ ಬ್ಲೌಸ್ಗೆ ಪೈಪಿಂಗ್ ಬೇಕು. ಥ್ರೆಡ್ ಪೈಪಿಂಗ್ ಅಂದರೆ 100-150 ರೂಪಾಯಿವರೆಗೂ ಬೂಟಿಕಲ್ಲಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ನಾರ್ಮಲ್ ಶಾಪಲ್ಲಾದರೆ ಒಂದು 50 ರೂಪಾಯಿ ಮಿನಿಮಮ್ ಚಾರ್ಜ್ ಮಾಡ್ತಾರೆ. ಇನ್ನು ನಾವು ಮನೇಲಿ ಏನಾದರೂ ಸ್ಟಿಚಿಂಗ್ ಮಾಡಿಕೊಡೋದಾದರೆ ಇನ್ನು ನಾವು ಅದರಲ್ಲಿ 50-100 ರೂಪಾಯಿವರೆಗೂ ಕಡಿಮೆ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡಬೇಕಾಗುತ್ತೆ. ಕೆಲವರು ಮನೇಲಿ ಸ್ಟಿಚಿಂಗ್ ಮಾಡಿಕೊಡೋರು ಇದೇ ಪ್ರೈಸಸ್ಸೇ ತೊಗೊಳ್ತಾರೆ. ಅಂದರೆ ಅವ್ರದ್ದು ಫಿಟ್ಟಿಂಗ್ ಮತ್ತು ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ, ಅವ್ರು ಚಾರ್ಜ್ ಮಾಡ್ತಾರೆ. ಕೆಲವರು ಮನೇಲಿರೋರು ಇದೇ ಪ್ರೈಸಸ್ಸೇ ತೊಗೊಳ್ತಾರೆ. ಅಂದರೆ ಏನು ಈ ನಾರ್ಮಲ್ ಶಾಪಲ್ಲಿ ಏನು ಪ್ರೈಸಸ್ನ ತೊಗೊಳ್ತಾರೆ ಅದೇ ಪ್ರೈಸಸ್ನೇ ತೊಗೊಳ್ತಾರೆ, ಕಡಿಮೆ ಅಂತ ತೊಗೊಳ್ಳೋದಿಲ್ಲ. ಕೆಲವರು ಕಡಿಮೆ ತೊಗೊಳ್ತಾರೆ. ಆ ರೀತಿಯೇ ಇರುತ್ತೆ ಎಲ್ಲ. ಈ ಒಂದೊಂದು ಪ್ಲೇಸಲ್ಲಿ ಅವರು ಸ್ಟಿಚಿಂಗ್ ಮಾಡಿಕೊಡುವಂಥ ವಿಧಾನ, ಫಿನಿಶಿಂಗು, ಫಿಟ್ಟಿಂಗು ಇವುಗಳ ಮೇಲೆ ಎಲ್ಲನೂ ಡಿಪೆಂಡ್ ಆಗಿರುತ್ತೆ. ಪ್ರೈಸಸ್ಸು ಫಿಕ್ಸ್ ಯಾವುದೂ ಇರೋದಿಲ್ಲ. ಮತ್ತು ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವರು ಒಂದು 50 ರೂಪಾಯಿ ಆದರೂ ಕಡಿಮೆ ಕೊಟ್ಟೇ ಕೊಡ್ತಾರೆ. ಇಲ್ಲಾಂದರೆ ನಾವು ಒಂದು 5-10 ಬ್ಲೌಸ್ ಒಂದೇ ಸಾರಿ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಾದರೂ ಪ್ರೈಸಸ್ನ ಕಡಿಮೆ ಮಾಡಿಸ್ತಾರೆ. ಈ ರೀತಿ ಇರುತ್ತೆ ಒಟ್ಟು ಅದು ಅಡ್ಜಸ್ಟ್ಮೆಂಟಿಂಗು. ನೆಕ್ಸ್ಟು ಪ್ರಿನ್ಸಸ್ ಕಟ್ಟಿಗೆ ಮತ್ತು ಪ್ಯಾಡೆಡ್ ಹಾಕ್ತಾರೆ. ಓಕೆನಾ. ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಪ್ಯಾಡೆಡ್ ಏನಾದರೂ ಪ್ರಿನ್ಸಸ್ ಕಟ್ ಬ್ಲೌಸು ಇಲ್ಲ ಬೋಟ್ ನೆಕ್ ಬ್ಲೌಸ್ ಆಗಿರ್ಬೋದು, ಇಲ್ಲ 4 ಡಾಟ್ ಬ್ಲೌಸ್ ಆಗಿರ್ಬೋದು, ಒಟ್ಟು ಪ್ಯಾಡೆಡ್ ಏನಾದರೂ ಎಕ್ಸ್ಟ್ರಾ ಹಾಕಿದರೆ ಪ್ಯಾಡೆಡ್ಗೆ 100 ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ನ ಮಾಡ್ಬೋದು. ಇದು ನಾರ್ಮಲ್ ಬೂಟಿಕಲ್ಲಾದರೂ ಅಷ್ಟೇ ಮಾಡ್ತಾರೆ, ನಾರ್ಮಲ್ ಶಾಪಲ್ಲಾದರೂ ಅಷ್ಟೇ ಮಾಡ್ಬೋದು. ಓಕೆನಾ. ಮತ್ತು ಇದಕ್ಕೆ ಡಬಲ್ ಲೇಯರ್ ಲೈನಿಂಗ್ ಬೇಕಾಗುತ್ತಲ್ವ, ಹಾಗಾಗಿ 100 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಪ್ಯಾಡೆಡ್ ಮತ್ತು ಇನ್ನೊಂದು ಲೇಯರ್ ಎಕ್ಸ್ಟ್ರಾ ಲೈನಿಂಗ್ ಬೇಕಾಗುತ್ತೆ ಪಕ್ಕ ಮಾಡೋದಕ್ಕೆ. ಅದು ಪ್ಯಾಡೆಡ್ ಕಾಣಿಸ್ದೇ ಇರೋದಕ್ಕೆ 100 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಕೆಲವು ಕಡೆ ಇನ್ನೂ ಒಂದು 50 ರೂಪಾಯಿ ಎಕ್ಸ್ಟ್ರಾ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ರೀತಿ ಪ್ರೈಸಸ್ ಇರುತ್ತೆ. ಅಂದರೆ ಇದು ನಾರ್ಮಲ್ ಬ್ಲೌಸ್ ಪ್ರೈಸ್ ಏನಿರುತ್ತೋ ಅದಕ್ಕಿಂತ ಎಕ್ಸ್ಟ್ರಾ ಈ ಪ್ಯಾಡೆಡ್ಗೆ ಮತ್ತು ಪೈಪಿಂಗು ಮತ್ತು ಪ್ಯಾಚ್ ವರ್ಕ್ ಡಿಸೈನು, ವೆಸ್ಟರ್ನ್ ಪ್ಯಾಟರ್ನ್ ಏನಾದರೂ ಇದ್ದರೆ ಅದರದ್ದು ಈ ರೀತಿ ಎಕ್ಸ್ಟ್ರಾ ಇರುತ್ತೆ. ಇದು ನಾರ್ಮಲ್ ಸ್ಟಿಚಿಂಗ್ ಚಾರ್ಜ್ ಬಿಟ್ಟು ಮತ್ತು ಎಕ್ಸ್ಟ್ರಾ. ಓಕೆ. ಹಾಗೆ ಸಿಂಗಲ್ ಕಟೋರಿ ಬ್ಲೌಸ್ಗಾದರೆ 450 ರೂಪಾಯಿ ನಾರ್ಮಲ್ ಶಾಪಲ್ಲೇ ಚಾರ್ಜ್ ಮಾಡ್ತಾರೆ. 700-800 ರೂಪಾಯಿ ಬೂಟಿಕಲ್ ಚಾರ್ಜ್ ಮಾಡ್ತಾರೆ. ಡಬಲ್ ಕಟೋರಿನೇ ಅಷ್ಟೇ 500 ರೂಪಾಯಿ ನಾರ್ಮಲ್ ಶಾಪಲ್ಲೇ ಚಾರ್ಜ್ ಮಾಡ್ತಾರೆ. ಇದು ಅಷ್ಟೇ 800-900 ರೂಪಾಯಿವರೆಗೂ ಈ ಡಬಲ್ ಕಟೋರಿ ಬ್ಲೌಸ್ನ ಚಾರ್ಜ್ ಮಾಡ್ತಾರೆ. ಹಳ್ಳಿಲಾದರೆ ತುಂಬ ಕಡಿಮೆ ಕೊಡ್ತಾರೆ. ಈ ಕಟೋರಿ ಬ್ಲೌಸ್ಗೆ 200-250 ರೂಪಾಯಿ ಕೊಡ್ತಾರೆ, ಸಿಂಗಲ್ ಕಟೋರಿ ಬ್ಲೌಸ್ಗೆ ಮತ್ತು ಡಬಲ್ ಕಟೋರಿ ಬ್ಲೌಸ್ಗೆ. ಹಳ್ಳಿ ಕಡೆ ತುಂಬ ಕಡಿಮೆ ಪ್ರೈಸ್ ಇದೆ. ಸಿಟಿಲಿ ಮತ್ತು ಬೂಟಿಕಲ್ಲಿ ತುಂಬ ಜಾಸ್ತಿ ಪ್ರೈಸ್ ಇದೆ ಸಿಂಗಲ್ ಕಟೋರಿ ಮತ್ತು ಡಬಲ್ ಕಟೋರಿ ಬ್ಲೌಸ್ಗೆ. ಇದಕ್ಕೂ ಅಷ್ಟೇ ಬ್ಯಾಕ್ ನೆಕ್ ಏನಾದರೂ ಡಿಸೈನ್ ಮಾಡಿದರೆ ಆ ಪ್ಯಾಚ್ ವರ್ಕಿಗೆ ಎಕ್ಸ್ಟ್ರಾ ಅಮೌಂಟು, ಇಲ್ಲ ಪೈಪಿಂಗ್ ಏನಾದರೂ ಮಾಡಿದರೆ ಥ್ರೆಡ್ ಪೈಪಿಂಗು ಅದಕ್ಕೆ ಎಕ್ಸ್ಟ್ರಾ ಅಮೌಂಟು ಚಾರ್ಜ್ ಮಾಡ್ಬೋದು. ಈ ಸ್ಟಿಚಿಂಗ್
ಚಾರ್ಜಸ್ನ ಬಿಟ್ಟು ಅದು ಎಕ್ಸ್ಟ್ರಾ. ಇನ್ನು ಮನೆಯಲ್ಲಿ ಸ್ಟಿಚಿಂಗ್ ಮಾಡೋರು ನಾರ್ಮಲ್ಲಾಗಿ ಅದೇ ಒಂದು 50 ರೂಪಾಯಿ ಇಲ್ಲ 100 ರೂಪಾಯಿ ಕಡಿಮೆ ಇರುತ್ತೆ. ಕೆಲವರು ಅಷ್ಟೇ ತೊಗೊಳ್ತಾರೆ, ಅಂದರೆ ಇದೇ ರೇಟಲ್ಲಿ ನಾನು ಏನೇ ಈಗ ತಿಳಿಸ್ಕೊಟ್ನ ಅದೇ ಪ್ರೈಸಸಲ್ಲೇ ತೊಗೊಳ್ತಾರೆ. ಹಳ್ಳಿ ಕಡೆ ಕಡಿಮೆ ತೊಗೊಳ್ತಾರೆ, ಅದು ಗೊತ್ತಿರೋದು. ಇನ್ನು ಕಾಲರ್ ನೆಕ್ ವಿಚಾರಕ್ಕೆ ಬಂದರೆ ಇದರಲ್ಲಿ ನಮಗೆ ಫುಲ್ ಕಾಲರ್ ನೆಕ್ಕು ಮತ್ತು ಹಾಫ್ ಕಾಲರ್ ನೆಕ್ಕು, ಐವಿ ಕಾಲರ್ ನೆಕ್ಕು, 3 ಕಾಲರ್ ನೆಕ್ ಇರುತ್ತೆ ಜನ್ರಲ್ಲಾಗಿ. ಓಕೆನಾ. ಇದಕ್ಕೆ ನಾರ್ಮಲ್ ಪ್ರೈಸಸ್ಸು 400 ರೂಪಾಯಿ ತೊಗೊಳ್ತಾರೆ ನಾರ್ಮಲ್ ಶಾಪಲ್ಲೇ. ಬೂಟಿಕಲ್ಲಾದರೆ 600ರಿಂದ 700 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಮತ್ತು ಇದಕ್ಕೂ ಎಕ್ಸ್ಟ್ರಾ ಏನಾದರೂ ಪೈಪಿಂಗು ಇಲ್ಲ ಪ್ಯಾಚ್ ವರ್ಕ್ ಏನಾದರೂ ಕಾಲರ್ ನೆಕ್ಕಿಗಿದ್ದರೆ ಅದು ಎಕ್ಸ್ಟ್ರಾ ಚಾರ್ಜಸ್ಸು. ಇಷ್ಟು ಮಾಡಲ್ ಬ್ಲೌಸಸ್ಸಲ್ಲಿ ಇಷ್ಟು ಪ್ರೈಸಸ್ ಇದೆ. ಇದು ನಾನು ತಿಳಿಸ್ಕೊಟ್ಟಿರುವಂಥ ಪ್ರೈಸಸ್ ಈಗ ಏನಿದೆಯೋ ಇದರಲ್ಲಿ ಸ್ವಲ್ಪ ಕಡಿಮೆನೂ ಇರ್ಬೋದು, ಸ್ವಲ್ಪ ಜಾಸ್ತಿನೂ ಇರ್ಬೋದು. ಕೆಲವು ಕಡೆ ಒಂದೊಂದು ಕಡೆನೂ ಒಂದೊಂದು ರೀತಿಯಲ್ಲಿ ಪ್ರೈಸಸ್ನ ತೊಗೊಳ್ತಾರೆ. ನಾನು ತಿಳಿಸಿದ್ನಲ್ವ, ಕಸ್ಟಮರ್ಸ್ ಮೇಲೆ ಕೆಲವು ಟೈಮ್ ಡಿಪೆಂಡ್ ಆಗಿರುತ್ತೆ, ಕೆಲವು ಟೈಮ್ ಫಿಟ್ಟಿಂಗು ಫಿನಿಷಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕೆಲವು ಟೈಮು ಡಿಮ್ಯಾಂಡ್ ಇರುತ್ತೆ. ಅಂದರೆ ಆ ಫಿಟ್ಟಿಂಗು ಫಿನಿಷಿಂಗ್ ಏನಿರುತ್ತೋ ಆ ಪ್ಲೇಸಲ್ಲಿ ಆ ಶಾಪಲ್ಲಿ ಡಿಮ್ಯಾಂಡ್ ಇರುತ್ತೆ. ಅವರು ಇನ್ನೂ ಒಂದು 50 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಿದರೂ ಕೊಟ್ಟು ಹೋಗ್ತಾರೆ. ಕೆಲವ್ರು ಫಿನಿಷಿಂಗು ಚೆನ್ನಾಗಿರಬೇಕು ಅಂದರೆ ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕಾಗುತ್ತೆ. ಈ ರೀತಿ ಇರುತ್ತೆ. ಈ ಫಿನಿಷಿಂಗ್ ಚೆನ್ನಾಗಿರ್ಬೇಕಂತಲೇ ಕೆಲವರು ಬೂಟಿಗೆ ಕೊಡ್ತಾರೆ ಬಟ್ಟೆನ, ಅಂದರೆ ಅಲ್ಲಿ ಫಿನಿಷಿಂಗ್ ತುಂಬ ಚೆನ್ನಾಗಿರುತ್ತೆ, ಅವ್ರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ನಾರ್ಮಲ್ ಶಾಪಲ್ಲೂ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಫಿನಿಷಿಂಗ್ ಇದ್ದರೆ. ಈ ರೀತಿ ಎಲ್ಲವೂ ನಾವು ಕನ್ಸಿಡರ್ನ ಮಾಡಿ ಈ ಪ್ರೈಸಸ್ನ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನೇನು ಪ್ರೈಸಸ್ನ ತಿಳಿಸಿದ್ದೀನೋ ಇದು ನೀವೀಗ ಎಷ್ಟು ತೊಗೊಳ್ತಿದ್ದೀನೋ, ಈಗ ನಾನು ಎಷ್ಟು ಹೇಳಿದ್ದೀನೋ ಎರಡನ್ನೂ ಟ್ಯಾಲಿ ಮಾಡ್ಕೊಳ್ಳಿ. ಓಕೆನಾ. ಇದರಲ್ಲಿ ಟ್ಯಾಲಿ ಮಾಡಿಕೊಂಡು ನೀವಿರುವಂಥ ಪ್ಲೇಸಲ್ಲಿ ಆ ಸಿಚುವೇಶನ್ ಯಾವ ರೀತಿ ಇರುತ್ತೆ, ಕಸ್ಟಮರ್ಸ್ ಯಾವ ರೀತಿ ಚಾರ್ಜಸ್ ಕೊಡ್ತಾರೆ, ಮತ್ತು ಆ ಸುತ್ತಮುತ್ತ ಇರುವಂಥ ಶಾಪ್ಗಳಲ್ಲಿ ಯಾವ ರೀತಿ ಚಾರ್ಜಸ್ ಮಾಡ್ತಾರೆ, ಮನೆಯಲ್ಲಿ ಸ್ಟಿಚಿಂಗ್ ಮಾಡೋರು ಯಾವ ರೀತಿ ಚಾರ್ಜಸ್ ಮಾಡ್ತಾರೆ, ಇವೆಲ್ಲವನ್ನು ಕನ್ಸಿಡರ್ ಮಾಡಿ ಒಂದು ಪ್ರೈಸ್ನ ಫಿಕ್ಸ್ ಮಾಡ್ಕೊಳ್ಳಿ ನೀವು. ಓಕೆನಾ. ಈ ಬ್ಲೌಸಸ್ಗೆ. ಇನ್ನು ಚೂಡಿದಾರ್ ವಿಚಾರಕ್ಕೆ ಬಂದರೆ ಡ್ರೆಸ್ಸು ಲೈನಿಂಗ್ ಹಾಕಿ ಸ್ಟಿಚಿಂಗ್ ಮಾಡಿಕೊಡೋದಕ್ಕೆ ನಾರ್ಮಲ್ ಶಾಪಲ್ಲಾದರೆ 400 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಇನ್ನು ಬೂಟಿಕಲ್ಲಾದರೆ 600ರಿಂದ 700 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಪ್ಯಾಚ್ ವರ್ಕ್ಸ್ ಇದ್ದರೆ ಅದು ಎಕ್ಸ್ಟ್ರಾ ಇರುತ್ತೆ. ನಾರ್ಮಲ್ ಶಾಪಲ್ಲಿ ಕೆಲವ್ರು ಏನು ಅಂದರೆ ಪ್ಯಾಚ್ ವರ್ಕ್ ಇನ್ಕ್ಲೂಡ್ ಮಾಡ್ತಾರೆ, ಬಟ್ ಬೂಟಿಕಲ್ಲಾದರೆ ಪ್ಯಾಚ್ ವರ್ಕಿಗೆ ಎಕ್ಸ್ಟ್ರಾ ಚಾರ್ಜಸ್ನೇ ತಗೊಳ್ತಾರೆ. ಇದು ಚೂಡಿದಾರ್ ಡ್ರೆಸ್ಸಸ್ಗೆ. ಇನ್ನು ಬಾಟಮ್ಮು ಟಾಪು ಅದರಲ್ಲಿ ಸಪ್ರೇಟು, ಅದರಲ್ಲಿ ನೀವು ಲೈನಿಂಗು ತೆಗೆದಾಕ್ಬಿಟ್ಟು ಟಾಪ್ಗೆ ಎಷ್ಟಾಗುತ್ತೆ ಬಾಟಮ್ಗೆ ಎಷ್ಟಾಗುತ್ತೆ ಅಂತ ನೋಡ್ಕೊಳ್ಬೋದು. ಬಾಟಮ್ಮು 100 ರೂಪಾಯಿ, 150 ರೂಪಾಯಿ. ಟಾಪ್ ಆದರೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದರೆ 250 ರೂಪಾಯಿ, ಲೈನಿಂಗ್ ಇಲ್ಲ ಅಂದರೆ 200 ರೂಪಾಯಿ ಸಪ್ರೇಟ್ ಬಾಟಮ್ಮು ಮತ್ತು ಚೂಡಿದಾರ್ ಟಾಪ್ ಆದರೆ ಸ್ಟಿಚಿಂಗ್ ಮಾಡಿಕೊಡೋದಕ್ಕೆ. ಈ ರೀತಿ ಇದೆ ನಾರ್ಮಲಾಗಿ ಪ್ರೈಸಸ್ಸು. ಇನ್ನು ಈ ಗೌನ್ಸು ಅಂದರೆ ಅದು ಡಿಪೆಂಡ್ ಆನ್ ಪ್ಯಾಟ್ರನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಗೌನ್ಸಲ್ಲಿ ತುಂಬ ವೆರೈಟೀಸ್ ಬರುತ್ತೆ ಮತ್ತು ತುಂಬ ಪ್ಯಾಟ್ರನ್ ಇರುತ್ತೆ, ತುಂಬ ವರ್ಕ್ ಇರುತ್ತೆ. ಅದು ನಾರ್ಮಲ್ಲಾಗಿ ಒಂದು ದಿನದಲ್ಲಿ ಒಂದೇ ಸ್ಟಿಚಿಂಗ್ ಮಾಡ್ಬೋದು, ಇಲ್ಲ 2 ಸ್ಟಿಚಿಂಗ್ ಮಾಡ್ಬೋದು. ಈ ರೀತಿ ಇರುತ್ತೆ ಈ ಗೌನ್ಸ್ ವಿಚಾರಕ್ಕೆ ಬಂದಾಗ. ಅದಕ್ಕೇನೆಂದರೆ ಅಮೌಂಟು ಆ ಕೆಲಸ ನೋಡಿ ಅದು ಟೈಮ್ ಎಷ್ಟು ತಗೊಳುತ್ತೋ ಮತ್ತು ಆ ಪ್ಯಾಟ್ರನ್ ಯಾವ ರೀತಿ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಗೌನಿಗೆ ಪ್ರೈಸಸ್ನ ತೊಗೊಳ್ಬೇಕು. ನಾರ್ಮಲ್ ಅಂದ್ರೂ 1000 ರೂಪೀಸಿಂದ ತೊಗೊಳ್ತಾರೆ. 800 ರೂಪಾಯಿ, 1000 ರೂಪಾಯಿ, 1200 ರೂಪಾಯಿ ನಾರ್ಮಲಾಗೆ ತೊಗೊಳ್ತಾರೆ. ಇನ್ನು ಇದು 2000 3000 ರೂಪಾಯಿವರೆಗೂ ಬೂಟಿಕಲ್ಲಿ ನಾರ್ಮಲಾಗೆ ತೊಗೊಳ್ತಾರೆ. ಪ್ರೈಸಸ್ ಏನಂದರೆ ಪ್ಯಾಟ್ರನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಎಷ್ಟು ಟೈಮ್ ತಗೊಳುತ್ತೆ, ಅದು ಈ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ, ಇವನ್ನ ಕನ್ಸಿಡರ್ ಮಾಡಿಬಿಟ್ಟು ಆ ಪ್ರೈಸಸ್ನ ತೊಗೊಳ್ಬೇಕಾಗುತ್ತೆ. ನಾರ್ಮಲಾಗಿ ನಮಗೆ ಈ ಬ್ಲೌಸಸ್ಸು ಮತ್ತು ಡ್ರೆಸ್ದು ಸಾಕು. ಗೌನ್ಸ್ದು ಅದು ನಿಮಗೆ ಗೊತ್ತಾಗುತ್ತೆ, ಅದಾಗಲೇ ಸ್ಟಿಚಿಂಗ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ. ನೀವೇನಾದರೂ ಒಂದು ವೇಳೆ ಗೌನ್ಸ್ನ ಸ್ಟಿಚಿಂಗ್ ಮಾಡಿಕೊಡ್ಬೇಕು. ಗೌನ್ಸಲ್ಲೂ ನಾರ್ಮಲ್ ಇದೆ. ನಾರ್ಮಲ್ ಅಂದರೂ ನಮಗೆ ಮಿನಿಮಮ್ ಒಂದು 600ರಿಂದ 700 ರೂಪಾಯಿ ಆದರೂ ತೊಗೊಳ್ಳೇಬೇಕಾಗುತ್ತೆ. ಹಾಗಾದ್ರೇ ಅದು ವರ್ಕೌಟ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಇನ್ನು ಫ್ರಿಲ್ಸ್ ಏನಾದರೂ ಇತ್ತು ಅಂದರೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಲೇಟ್ ಆಗುತ್ತೆ, ಇನ್ನೂ ಸ್ವಲ್ಪ ಅಮೌಂಟ್ನ ಜಾಸ್ತಿ ತೊಗೊಳ್ಬೇಕಾಗುತ್ತೆ. ಗೌನ್ಸ್ದೇನೆಂದರೆ ಒಟ್ಟು ನಾವು ಅದು ಟೈಮ್ ನೋಡಬೇಕು. ನಾರ್ಮಲಾಗಿ ಒಂದು ಬ್ಲೌಸು 4 ಡಾಟ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ಆಗುತ್ತೆ, ಕಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ಮಾಡೋದಕ್ಕೆ ಎಷ್ಟು ಟೈಮ್ ಆಗುತ್ತೆ, ಅದಕ್ಕೆ ಎಷ್ಟು ಅಮೌಂಟ್ನ ತೊಗೊಳ್ತೀವಿ. ಈ ಗೌನು ಕಟಿಂಗು ಮತ್ತು ಸ್ಟಿಚಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ಆಗುತ್ತೆ, ಇದಕ್ಕೆ ಎಷ್ಟು ತೊಗೊಳ್ಬೋದು ಅಂತ ನೀವಲ್ಲಿ ಲೆಕ್ಕಾಚಾರ ಮಾಡ್ಕೊಳ್ಬೇಕಾಗುತ್ತೆ. ಆ ರೀತಿ ನೀವು ಡಿಪೆಂಡ್ ಮಾಡಿಕೊಂಡು ಈ ಗೌನ್ಸು ಮತ್ತು ವೆಸ್ಟರ್ನ್ ಪ್ಯಾಟ್ರನ್ ಬ್ಲೌಸಸ್ಸು ಏನಾದರೂ ಬಂದರೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಅಮೌಂಟ್ನ ಫಿಕ್ಸ್ ಮಾಡಿ ತಗೊಳ್ಳಿ. ಇದು ನಿಮಗೆ ಒಂದು ಕ್ಲಾರಿಟಿ ಇದೆ ಅಂದ್ಕೊಂಡಿದ್ದೀನಿ. ಈಗ ನಾನೇನು ಈ ಬ್ಲೌಸಸ್ ಬಗ್ಗೆ, ಡ್ರೆಸ್ ಬಗ್ಗೆ, ಗೌನ್ ಬಗ್ಗೆ, ಪ್ರೈಸಸ್ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಇದೊಂದು ಕ್ಲಾರಿಟಿ ಬಂದಿದೆ ಅಂದ್ಕೊಂಡಿದ್ದೀನಿ. ನೋಡಿ ನೀವು ಪ್ರೈಸ್ ಎಷ್ಟು ತೊಗೊಳ್ತಿದ್ದೀರ ಇಲ್ಲಿವರೆಗೂ,
ಈಗ ನಾನು ತಿಳಿಸ್ಕೊಟ್ಟಂಥ ಪ್ರೈಸಸ್ ಯಾವ ರೀತಿ ಇದೆ ಅದಕ್ಕೂ ಮತ್ತು ಇದಕ್ಕೂ ನಾನು ತಿಳಿಸ್ಕೊಟ್ಟಿರೋದಕ್ಕೂ ಟ್ಯಾಲಿ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಸ್ವಲ್ಪ ನೀವು ಅಡ್ಜಸ್ಟ್ಮೆಂಟಿಗೆ ಮಾಡಿಕೊಂಡು ಅಮೌಂಟನ್ನ ತೊಗೊಳ್ಳಿ ಕಸ್ಟಮರ್ಸ್ ಹತ್ರ. ಮತ್ತು ಅಮೌಂಟು ಸುಮ್ಮನೆ ಜಾಸ್ತಿ ತೊಗೊಂಡ್ರೂ ಕಸ್ಟಮರ್ಸ್ ಬರೋದಿಲ್ಲ, ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ನಾವು ಮಾಡುವಂಥ ಕೆಲಸಕ್ಕೆ ತಕ್ಕನಾಗಿ ನಾವಿರುವಂಥ ಜಾಗದಲ್ಲಿ ಯಾವ ರೀತಿ ಆದರೆ ಪರಿಸ್ಥಿತಿ ಇರುತ್ತೋ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಪ್ರೈಸಸ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಅದು ಬೂಟಿಕ್ಕು, ಈಗ ಬೆಂಗಳೂರಲ್ಲಿ ಬೂಟಿಕ್ ಇರುತ್ತೆ, ಅದು ಸ್ಟ್ಯಾಂಡರ್ಡ್ ಇರುತ್ತೆ, ಅದಕ್ಕೆ ಇಷ್ಟೇ ಅಂತ ಪ್ರೈಸ್ ಇರುತ್ತೆ, ಅದರಲ್ಲಿ ನೆಗೋಷಿಯಬಲ್ ಮಾಡೋಕ್ಕೆ ಬರೋದಿಲ್ಲ, ಅಂದರೆ ಚೌಕಾಸಿ ಮಾಡೋಕ್ಕಿರೋದಿಲ್ಲ. ನಾರ್ಮಲ್ ಸಿಟಿಲಾದರೆ ಚೌಕಾಸಿ ಮಾಡಿ ಕೊಟ್ಟು ಹೋಗ್ತಾರೆ, ಆ ರೀತಿಯೂ ಇರುತ್ತೆ. ಇವೆಲ್ಲವೂ ನೆನಪಿನಲ್ಲಿಟ್ಕೊಂಡು ಒಂದು ಪ್ರೈಸ್ನ ಫಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಈ ವಿಡಿಯೋದಲ್ಲಿ. ಇದು ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ತೊಗೊಳ್ಬೇಕು ಅನ್ನೋದು. ಇದನ್ನು ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ಒಂದು ಪ್ರೈಸ್ನ ಫಿಕ್ಸ್ ಮಾಡಿ ಕಸ್ಟಮರ್ ಹತ್ರ ತೊಗೊಳ್ಳಿ. ಇಷ್ಟು ಈ ವಿಡಿಯೋದಲ್ಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.